ಲೈಕ್ ಯೋರ್ ಸ್ಟೈಲ್ ಕುರಿ. ಸರ್ ಇದು ಸ್ಟೈಲ್ ಇದು. ಥ್ಯಾಂಕ್ ಯು. ಹೆಂಗ್ ನಡ್ಕೊಂಡ್ ಬರ್ತಾವ್ ನೋಡಿ. ಹೆಂಗೆ? ಈ ಕೈ ಕೆಳಗೆ 2 ಗುಳ್ಳೆ ಆದಂಗೆ ನಡ್ಕೊಂಡ್ ಬಂದಂಗ್ ಬರ್ತಾವ್ ನೀನು. ಕೋಬ್ರಾ, ಹಾ ನೀನ್ ಹೇಳದಂತ ಆಧುನಿಕ ಅಡ್ಕಸ್ಪಿ ಶಾಯರಿ ನನ್ ಮಗ ನಾನೇ. ನಿನಗೇನು ಬಂತು ಬರಬಾರ್ದು ರೋಗ? ಸರಿಯಾಗಿ ಗೆಸ್ ಮಾಡಿದ್ಯಾ ಕೋಬ್ರಾ. ನನಗೆ ಬಂದಿರೋದು ದೊಡ್ಡ ರೋಗನೇ. ಪ್ರೇಮ ಅನ್ನೋದು ರೋಗ ಅಲ್ವೇ? ಪ್ರೇಮ ನಿನಗೆ ಸರಿ ಹೋಯ್ತು. ಬಾತ್ರೂಮ್ ಉಜ್ಜೋ ಬ್ರಷ್ಗೂ ಹಲ್ಲುಜ್ಜೋ ಬ್ರಷ್ಗೂ ಲಿಂಕ್ ಇಲ್ಲ ಕಣ, ಸಪ್ರೇಟ್ ಅದು. ಬಟ್ ಅವೆರಡು ಇರೋದು ಬಾತ್ರೂಮ್ ಅಲ್ಲೇ ಅಮ್ಮ. ಹಂಗೆ ನನ್ನ ಎದೆ ಒಳಗೆ ಪ್ರೇಮ ಇದೆ. ಓಹೋ, ಒಟ್ನಲ್ಲಿ ನೀನ್ ಬಾತ್ರೂಮ್ ತರ ಅಂತ ಪ್ರೂವ್ ಮಾಡ್ಕೊಂಡೆ. ಎಲ್ಲಾನು ಕಾಮಿಡಿ ತರ ನೋಡೋದ್ ಬಿಟ್ಬಿಡಮ್ಮ. ಆಗ ಜಗತ್ತು ಸುಂದರವಾಗಿ ಕಾಣುತ್ತೆ. ಏನು ಇವತ್ತು ಬಾರಿ ರೊಮ್ಯಾಂಟಿಕ್ ಮೂಡಲ್ ಇದ್ದೀರಾ? ಇವತ್ತು ಮಾತ್ರ ಅಲ್ಲ, ಇವತ್ತಿಂದ ಅಣ್ಣ ಲವ್ ಮೂಡಲ್ ಇದ್ದಾನೆ. ಸುಮ್ನೆ ಬ್ರೈನ್ ವಾಶ್ ಮಾಡ್ಬೇಡ. ಬ್ರೈನ್ ವಾಶ್ ಮಾಡಲ್ಲ, ಬಾ ಇಬ್ರು ಸೇರ್ಕೊಂಡು ರಾಣಿ ನೆನ್ಸಿಟ್ರೋ ಬಟ್ಟೆನ ವಾಶ್ ಮಾಡೋಣ. ಬ್ರೈನ್ ವಾಶ್ ಮಾಡಕ್ಕೆಲ್ಲ ಟೈಮ್ ಇಲ್ಲ. ಯಾಕೆ ಬಂದ್ಬಿಡು. ಒಬ್ಬ ಲವರ್ ಬಾಯ್ ಮಾಡುವಂತ ಕೆಲ್ಸನ ಅದು. ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಏನ್ ಲವರ್ ಬಾಯಿ, ಲವ್, ಅಣ್ಣ ಹಿಂಗೆ ಅಂತ. ಏನು ವರಲಕ್ಷ್ಮಿ ಏನಾದ್ರು ಲುಗ್ಗಿ ಕೊಟ್ಲ ಹೆಂಗೆ? ಲುಕ್ ಒರು ಮಧ್ಯಾಹ್ನ ಮಾಡಿರೋ ಅನ್ನನ ರಾತ್ರಿ ತಿಂದಿರೋ ಮಗ ನಾನು. ಅಂತದ್ರಲ್ಲಿ 100 ವರ್ಷ ಆಗಿರೋ ಆ ಬಾಡಿನ ಟಚ್ಚು ಮಾಡಲ್ಲಮ್ಮ. ಸರ್ ಏನೋ ಅಂದ್ರಲ್ಲ, ನೀವೇನಂದ್ರಿ ಈಗ? ಮಧ್ಯಾಹ್ನ ಮಾಡಿರೋ ಅನ್ನನ ರಾತ್ರಿ ತಿಂದೇ ಇರೋಂತ ಮಗ ನಾನು. ಮತ್ ಮೊನ್ನೆ ಮಾಡಿರೋ ಪುಳಿಯೋಗರೆ ಅಳಿಸೋಗಿದೆ, ನಾಯಿಗೆ ಬಿಸಾಕ್ತೀನಿ ಅಂತ ಹೋದ್ರೆ ಇಲ್ಲೇ ನಾನೇ ತಿಂತೀನಿ ಅಂತ ಎಲ್ಲ ಎಳ್ಕೊಂಡು ಗೋರ್ಕಂಡು ತಿನ್ಕೊಂಡೆ. ನಾನು ಹೇಳಿದ್ದು ಮಧ್ಯಾಹ್ನದ್ನ ರಾತ್ರಿ ತಿನ್ನಲ್ಲ ಅಂತ. ಬೇಕಾದ್ರೆ 3 ದಿನದ್ದಾದ್ರೆ ತಿನ್ಬಿಡ್ತೀನಿ.